ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಬೆಳಗಾವಿ ಭವನದ ಕದನಕ್ಕೆ ಈಗ ರಮೇಶ್ ಜಾರಕಿಹೊಳಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಬೆಳಗಾವಿಯಲ್ಲಿ ಕಟ್ಟಿಸಿರುವಂತಹ ಕಾಂಗ್ರೆಸ್ ಭವನಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಆರಂಭ ಆಗಿತ್ತು. ಇದೀಗ ಈ ಕದನಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಶಾಸಕ ಕಿಡಿಕಾರಿದ್ದಾರೆ. ಬೆಳಗಾವಿ ಭವನ ನಿರ್ಮಾಣ ಮಾಡೋದಕ್ಕೆ ನಾನೇ ಸ್ವಂತ 27 ಲಕ್ಷ ಹಣ ಕೊಟ್ಟಿದ್ದೆ. ಆದರೆ ಜಾಗ ಖರೀದಿಯಾದ ಮೇಲೆ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ಯಾವಾಗ ಜಾಗ ಖರೀದಿ ಆಯಿತೋ ಅದಾದ ನಂತರ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು. ನಾನು ಮಂತ್ರಿಯಾದ ಮೇಲೆ 1 ಕೋಟಿ ಹಣ ಕೈಯಿಂದ ಕೊಟ್ಟೆ. ನಾನು ಯಾವಾಗ ಮಂತ್ರಿಯಾದೆ ಆಗ 1 ಕೋಟಿ ಹಣ ಕೈಯಿಂದ ಕೊಟ್ಟಿದ್ದೀನಿ. ನಾನು 1,27 ಲಕ್ಷ ಹಣ ಕಾಂಗ್ರೆಸ್ ಕಚೇರಿ ಕಟ್ಟೋದಕ್ಕೆ ಅಂತ ಕೊಟ್ಟಿದ್ದೀನಿ. ಭವನ ಕಟ್ಟೋದಕ್ಕೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಕೂಡ ಹಣ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಹಣ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇರುವಂಥದ್ದು ಇದೆಯಲ್ಲ, ಇದು ತಪ್ಪು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕವನದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ 4ನೇ ಬಾರಿ ಶಾಸಕ 5ನೇ ಬಾರಿ ಶಾಸಕ ಇದ್ದೆ. ಬಹುಶಃ 5ನೇ ಬಾರಿ ಶಾಸಕ 5ನೇ ಬಾರಿ ಶಾಸಕ ಇದ್ದೆ, ಇಲ್ಲ 4ನೇ ಬಾರಿ ಶಾಸಕ ಇದ್ದೆ. ನಾನು ಒಂದು ಸ್ಪಿರಿಟ್ ಕಾಂಗ್ರೆಸ್ ಪಕ್ಷದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅಲ್ಲಿ ಈ ಜಾಗ ಬೆಳಗಾವದಲ್ಲಿ RTO ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬರ ಹೆಸರಲ್ಲಿ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇರ್ತದೆ. ಶಂಕರಾನಂದ ಸಾಹೇಬರ ಹೆಸರಲ್ಲಿ ಆ ಜಾಗ ಇತ್ತು. ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಇದು ಖಾಲಿ ಬಿದ್ದಿದೆ, ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬರು ಅವ್ರು ತಿಳ್ಕೊಂಡಿದ್ರು. ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ. ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದ್ರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡ ಆಗಿ ದಯವಿಟ್ಟು ಇದರಲ್ಲಿ ಕೋರ್ಟ್ ಗೀಟ್ ಹೋಗ್ಬೇಡ್ರಿ, ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ. ನಾನು ಶಂಕರಾನಂದವರು ಓಂ ಪ್ರಕಾಶ್ ಇದ್ರೊಳಗ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ, ಅವ್ರಿಗಿಬ್ಬರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ. ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ RTO ಸರ್ಕಲ್ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ಭವ್ಯವಾದ ಆಫೀಸ್ ಇದ್ದ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು. ಆದರೆ ಆ್ಯಕ್ಚುಲಿ ಫ್ರೀಯಾಗಿ ಕೊಡ್ಬೋದಿತ್ತು. ಆದರೆ 52 ಲಕ್ಷ 54 ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಆವಾಗ ಅಂದ್ರೆ ಈಗ ಆಗಿಬಿಟ್ಟದೆ ಮತ್ತು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರಿ ಹೋಗೋದಿಲ್ಲ, ಹಾಗೆ ತುಂಬಿಡು ರಮೇಶ ಅಂತಂತ ಪರಮೇಶ್ವರರು ಮತ್ತು ನಾನು ಕನ್ವಿನ್ಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ 54 ಲಕ್ಷ ಭಾಳ ಆಕತಿ. ಅದನ್ನು 2 ಪಾರ್ಟ್ ಮಾಡಿಕೊಟ್ರು, 27 ಲಕ್ಷ 2 ಪಾರ್ಟ್ ಮುಖಾಂತರ ಮತ್ತು ಆದೇಶ ಮಾಡಿ 2,000 ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ 27 ಲಕ್ಷ ತುಂಬಿದ ತಕ್ಷಣ ಬೆಳಗಾವಿ ಕಾರ್ಪೊರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡರ್ ಮಾಡಿದ್ರು. ನಾನೇ ಸ್ವತಃ ತಿರುಗಾಡಿ ಎಲ್ಲ ಆಫೀಸ್ ಮಾಡಿ ಮಾಡಿದೆ. 27 ಲಕ್ಷ ರೂಪಾಯಿ ನಾನು ತುಂಬಿದೆ, ಖರೀದಿ ಮಾಡಿಸಿದೆ. ನೀವು ಸ್ವಂತ 27 ಲಕ್ಷ ನಾನು ದಿಲ್ಲಿಯಲ್ಲಿದ್ದೆ, ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರು ನನಗೆ ಕೊಟ್ಟೆ. ಅದನ್ನು ಕೆಲವು ಒಬ್ಬರು ಹೆಸರು ಹಾಕಬಾರ್ದು, ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭ ಖರೀದಾದ ನಂತರ ಭಾಳಷ್ಟು ನೆನಗುಂಬಿತ್ತು, ಅದು ಬಿಲ್ಡಿಂಗ್ ಆಗಲಿಲ್ಲ. ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆದ ನಂತರ ಮೊದಲು 1 ಕೋಟಿ ರೂಪಾಯಿ ಕೊಟ್ಟೆ. ನಾನು ಅಷ್ಟೇ 1,20 ಲಕ್ಷ ರೂಪಾಯಿ ಕೊಟ್ಟೆ ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ. ಆಮೇಲೆ ಭಾಳಷ್ಟು ಗೋಲ್ಮಾಲ್ ಆಗಿದೆ ಅದರಲ್ಲಿ. ಅದು ಯಾರು ಮಾಡಿದ ನಾನು ಆಫ್ರಿಕಾ ಬಗ್ಗೆ ಹೇಳ್ತೀನಿ. ನಾನು ಅದರಲ್ಲಿ ತೊಗೊಂಡು ಈಗಿನ ನಾ ಕಟ್ಟಿದ ಇದು ತಟ್ಕೊಳ್ಳುವಂಥ ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾಲ್ ಮಾಡಿದ್ದಾರೆ ಭಾಳಷ್ಟು. ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೀನಿ ಯಾರಿಗೆ ಹೇಳೋದು. ಅದು ಒಂದು ಕಾಂಗ್ರೆಸ್ ಪಕ್ಷದ ಆಯಿತು. ಅದನ್ನು ನಾ ಮಾಡಿದಂತೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಟ್ತಾರೆ, ತಪ್ಪು. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಮಾಡಿ ನಾನು ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕರು ಎಲ್ಲ ಶಾಸಕರು 20-25 ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಕೊಟ್ಟಾರೆ ಗೊತ್ತಿಲ್ಲ, ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಅದನ್ನು ಇವತ್ತು ಆ ಕಟ್ಟಡ ನಿರ್ಮಾಣ ಆಗಿದ್ದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ DK ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹೇಳ್ತಾರೆ. ಅದನ್ನು ನಾವು ಇವತ್ತು ಖಂಡನೆ ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ.